ಜೆಡಿಎಸ್ ಪಕ್ಷವನ್ನು ಸೇರುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂಥ ನಾಗಚಮ್ಮನವರ ಅಧ್ಯಕ್ಷತೆಯಲ್ಲಿ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಪ್ರಭಾಕರನ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ನಮ್ಮ ಪಕ್ಷದ ಮುಖಂಡರು ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಏನು 5ನೇ ತಾರೀಕು ನಿಗದಿಯಾಗಿರುವಂಥ ಕಾರ್ಯಕ್ರಮ ಕೆಲವರಿಗೆ ಮೊದಲು 7ನೇ ತಾರೀಕು ಅಂತ ನಿಗದಿಯಾಗಿತ್ತು. ಆ 7ನೇ ತಾರೀಕು ಅಂತ ನಿಗದಿಯಾಗಿರೋದು ಸಮಯ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರು ವಿಚಾರ ತಿಳಿಸ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು 5ನೇ ತಾರೀಕು ಬೆಳಗ್ಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಆ ಉದ್ದೇಶಕ್ಕೋಸ್ಕರ ಎಲ್ರಿಗೂ ವಿಚಾರ ತಿಳಿಸೋಣ ಅಂತೇಳಿ ಇವತ್ತು ಈ ಒಂದು ಸಭೆಯನ್ನು ಕರೆದು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ನಮ್ಮ ಏನು ಕಳೆದ ಸುಮಾರು 8 ವರ್ಷಗಳಿಂದ ತಾಲೂಕಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಚುನಾವಣೆಯಲ್ಲಿ ಕೂಡ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಂದವರು ಕೂಡ ನಮ್ಮ ಪಕ್ಷದ ಎಲ್ಲ ನಮ್ಮ ಹಿರಿಯರು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ನೀವು ಚುನಾವಣೆ ನಿಲ್ಲಲೇಬೇಕು ಅಂತೇಳಿ ನಮ್ಮೆಲ್ಲರ ಒಟ್ಟಾಗಿದ್ದು ಸುಮಾರು 50,000 ಮತವನ್ನು ಕೊಡಿಸೋ ರೀತಿಯಲ್ಲಿ ತುಂಬ ನಮಗೆಲ್ಲ ಕೈ ಹಿಡಿಯುವಂಥದ್ದಾಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ತಾಲೂಕಿನ ಜನರನ್ನ ಕೈ ಬಿಡಬಾರ್ದು, ನಮ್ಮ ಪಕ್ಷದ ಮುಖಂಡರು ನಮ್ಮ ಪರವಾಗಿ ಎಲ್ಲರೂ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲಿ ಕೂಡ ಕೈ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಪಕ್ಷ ಸ್ವಾಭಿಮಾನ ಜನತಾ ಪಕ್ಷ ಅಂತೇಳಿ ಕಟ್ಕೊಂಡು ಕಾರ್ಯಕರ್ತರನ್ನ ನಾವು ತಾಲೂಕಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಈಗ ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಬರ್ಬೋದು, ಪುರಸಭೆ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತಿ ಇವೆಲ್ಲ ಬರೋದ್ರಿಂದ ನಮ್ಮೆಲ್ಲರ ಮುಖಂಡರು ಕೆಲವರು ಎಲ್ಲರೂ ಚರ್ಚೆ ಮಾಡಿದ್ರು. ಯಾಕಂದ್ರೆ ಒಬ್ಬೊಬ್ರಿಗೊಂದು ಸಿಂಬಲ್ ಆಯ್ತಂದ್ರೆ ಎಲೆಕ್ಷನ್ಗಳು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಕಾರ್ಯಕರ್ತರು ಭವಿಷ್ಯ ಮುಖ್ಯ ಅಂತೇಳಿ ಎಲ್ಲರೂ ತೀರ್ಮಾನದಂತೆ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಲ್ಲರ ತೀರ್ಮಾನದಂತೆ ಜೆಡಿಎಸ್ ಪಕ್ಷ ತೀರ್ಮಾನ ಮಾಡಿದ್ರು. ಅದೇ ರೀತಿ ರಾಮೇಗೌಡರು ಕೂಡ ಹಲವಾರು ಬಾರಿ ನಮ್ಮ ಪಕ್ಷದಲ್ಲಿ ಸಂಘಟನೆ ಮಾಡೋಣ ಅಂತೆಲ್ಲ ಕೇಳಿದ್ರು. ಜೊತೆಯಲ್ಲಿ ಕುಮಾರಣ್ಣ ಅವರು ಕೂಡ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣ ಅವರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರು ಸಹ ಹಲವಾರು ಬಾರಿ ಮಾತಾಡಿ ನಮ್ಮ ಏನು MP ಚುನಾವಣೆಯಲ್ಲಿ ಮೈತ್ರಿ ಪಕ್ಷದಲ್ಲಿರುವಂಥ MP ಚುನಾವಣೆಯಲ್ಲಿ ನಾವು ಕೂಡ ನಮಗೆಲ್ಲ NDA ಅಭ್ಯರ್ಥಿಯಾಗಿ ನಮ್ಮನ್ನು ಕೂಡ ನಿಮ್ಮ ಬೆಂಬಲವನ್ನು ಬೇಕು ಅಂತೆಲ್ಲ ಕೇಳಿದ್ರು. ಆ ಸಮಯದಲ್ಲಿ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಚುನಾವಣಾ ನಾಯಕತ್ವದಲ್ಲಿ ನಡಿಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂಡ MP ಅವರಿಗೆ, ಮಲ್ಲೇಶ್ ಬಾಬು ಅವರಿಗೆ ಚುನಾವಣೆಗೆ ನಾವು ಕೂಡ ಬೆಂಬಲ ಕೊಟ್ಟು ನಮ್ಮೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ JDS ಕಾರ್ಯಕರ್ತರು ಮುಖಂಡರು ಎಲ್ಲ ಕೆಲಸವನ್ನು ಮಾಡುವಂಥದ್ದಾಗಿತ್ತು. ಅವತ್ತಿಂದನೂ ನೀವು ನಮ್ಮ ಜೊತೆ ಬನ್ನಿ ಅಂತೇಳಿ ಒಂದು ಮಾತುಕತೆ ನಡೀತಾ ಇತ್ತು. ಅದೇ ರೀತಿ ಈಗ ನಮ್ಮ ಮುಖಂಡರು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿ ಈಗಾಗಲೇ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಮೇರೆಗೆ ಇವತ್ತು 5ನೇ ತಾರೀಕು ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ರಾಮೇಗೌಡರು ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ವೈಟ್ ಗಾರ್ಡನ್ನಲ್ಲಿ ಎಲ್ಲರೂ ಸೇರತಕ್ಕದ್ದು ಕಾರ್ಯಕರ್ತರು, ಮುಖಂಡರು ಎಲ್ಲ ಪ್ರತಿಯೊಬ್ಬರು ನಮಗೆಲ್ಲ ಯಾರೆಲ್ಲ ಚುನಾವಣೆಯಲ್ಲಿ ಸಹಕಾರ ಕೊಟ್ಟಿದ್ರು ಅಂಥವ್ರು ಪ್ರತಿಯೊಬ್ಬರು ಕಾರ್ಯಕರ್ತರು, ಮುಖಂಡರು ಮತ್ತು ಅಭಿಮಾನಿಗಳೆಲ್ಲರೂ ಕೂಡ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯದಲ್ಲಿರುವಂಥ JDS ಪಕ್ಷದ ಕಚೇರಿಗೆ 10 ಗಂಟೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ತಾಲೂಕಿನಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ಅತಿ ಹೆಚ್ಚಾಗಿ JDS ಪಕ್ಷ ಕಟ್ಟಿರುವಂಥ ಎಲ್ಲ ಕಾರ್ಯಕರ್ತರು, ಮುಖಂಡರು ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ದಿವಸ ಬರಬೇಕು, ಅದನ್ನೆಲ್ಲರ ಆಶೀರ್ವಾದ ಬೇಕು. ಹಾಗಾಗಿ ಎಲ್ಲರೂ ಬರಬೇಕಂತ ನಾನು ಈ ಮುಖಾಂತರ ಹೇಳ್ತೀನಿ.